ಸರ್ಕಾರಿ ಕೆಲಸ ಸಿಕ್ಕಿಲ್ಲ ಅಂತ ಮನನೊಂದು ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವಂತ ದುರ್ಘಟನೆ ನಡೆದಿದೆ. ಎಷ್ಟೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ಬರೆದ್ರು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದ್ರು ಕೂಡ ಕೆಲಸ ಸಿಗದೇ ಇರೋ ಹಿನ್ನೆಲೆ ಸೂಸೈಡ್ ಮಾಡ್ಕೊಂಡಿದ್ದಾನೆ. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಗುಡ್ಡದ ಲಿಂಗಣ್ಣನಹಳ್ಳಿಯಲ್ಲಿ ಘಟನೆ ನಡೆದಿದೆ. 26 ವರ್ಷದ ಆಂಜಿನಪ್ಪ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರೋ ಯುವಕ. ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದಿದ್ದ ಯುವಕ ಆಂಜಿನಪ್ಪ ಹಲವು ವರ್ಷಗಳಿಂದ ನಿರಂತರವಾಗಿ ಓದ್ಕೊಂಡಿದ್ದ. ಕೊಠಡಿ ತುಂಬಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳೇ ತುಂಬಿದ್ವು. ಕಳೆದ ರಾತ್ರಿ ಸ್ನೇಹಿತರ ಹತ್ರ ಬೇಸರ ವ್ಯಕ್ತಪಡಿಸಿದ್ದ. ತಾಯಿ ಸೀರೆಯಿಂದಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬೆಳಚೋಡು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿದೆ. ಏನ್ ಪ್ರಾಬ್ಲಮ್ ಅಂದ್ರೆ ಈ ತರ ವಿಪರೀತ ಓದ್ಕೊಂಡಿರ್ತಾರೆ, ಯಾವ್ದ್ರಲ್ಲೋ ರಿಸಲ್ಟ್ ಸರಿಯಾಗಿರಲ್ಲ ಅಥವಾ ಪಾಸ್ ಆದ್ರೂ ಕೆಲಸಗಳು ಸಿಕ್ಕಿರಲ್ಲ, ಡಿಪ್ರೆಷನ್ ಗೊತ್ತೋಗ್ತಾರೆ. ಒಂಥರ ಏನಪ್ಪ ನಾನು ಇಷ್ಟು ಓದಿದ್ದೀನಿ, ಇಷ್ಟೆಲ್ಲ ಮಾಡಿ ನೋಡಿ ಎಷ್ಟು ಚೆನ್ನಾಗಿದ್ದಾನೆ 26 ವರ್ಷದ ಯುವಕ ಆಂಜಿನಪ್ಪ. ಎದೆ ಎತ್ತರಕ್ಕೆ ಬೆಳೆದಿದಂಥ ಮಗನ ಕಳ್ಕೊಳ್ಬೇಕು ಅಂದಾಗ ಹೆತ್ತವ್ರ ಕರಳಿಗೆ ಎಷ್ಟು ಸಂಕಟ ಆಗ್ಬಹುದಲ್ವಾ. ಸರ್ಕಾರಿ ಕೆಲಸ ಸಿಗದೆ ಇದ್ರೆ ಏನ್ರಿ ಆಯ್ತು, ಯಾವುದಾದ್ರೂ ಬೇರೆ ವ್ಯವಹಾರ ಮಾಡಿ, ಒಂದು ಬಿಸ್ನೆಸ್ ಮಾಡಿ, ಸ್ವಂತ ಬಿಸ್ನೆಸ್ ಮಾಡಿ, ನೀವೇ 4 ಜನಕ್ಕೆ ಕೆಲಸ ಕೊಡೋ ಮಟ್ಟಕ್ಕೆ ಬೆಳೆಯಕ್ರಿ. ಅದಕ್ಕೆ ಅವಕಾಶ ಇದೆ ಸಮಾಜದಲ್ಲಿ. ಆತ್ಮಹತ್ಯೆ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ. ಈಗ ಆತ್ಮಹತ್ಯೆ ಮಾಡ್ಕೊಂಡು ಯಾರಿಗೆ ಲಾಸು? ಸರ್ಕಾರಕ್ಕೂ ಲಾಸ್ ಇಲ್ಲ, ಅಥವಾ ಸರ್ಕಾರದ ಯಾವುದೇ ಬೇರೆ ಇಲಾಖೆಗಳಿಗೂ ಲಾಸ್ ಆಗೋದಿಲ್ಲ. ಲಾಸ್ ಆಗೋದು ನಿಮ್ಮ ಮನೆಗೆ, ನಿಮ್ಮ ತಂದೆ ತಾಯಿಗೆ ಮತ್ತು ನಿಮ್ಮನ್ನ ನಂಬಿ ಬದುಕ್ತಾ ಇರೋ ಜೀವಗಳಿಗೆ ಮಾತ್ರ. ಇಂಥವ್ರ ಕೇಸಲ್ಲಿ ಏನಾಗ್ಬಿಡುತ್ತೆ, ತುಂಬಾ ಓದಿರ್ತಾರೆ, ಓದಿ 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 ಇಡೀ ಲೈಫ್ನ ಓದಕ್ಕೆ ಅಂತ ಇಟ್ಟಿರ್ತಾರೆ, ಡಿಪ್ರೆಷನ್ಗೆ ಹೊಟ್ಟೋಗ್ತಾರೆ. ಇಂಥವ್ರಿಗೆ ಕೌನ್ಸಿಲಿಂಗ್ನ ಅವಶ್ಯಕತೆ ಬಹಳಷ್ಟಿರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎಷ್ಟೇ ಬರೆದ್ರೂ ಕೆಲಸ ಸಿಗದೇ ಇರೋ ಹಿನ್ನೆಲೆ ಸೂಸೈಡ್ ಮಾಡ್ಕೊಂಡಿದ್ದಾನೆ. ಕೆಲವ್ರಿಗೆ ಹುಚ್ಚಿರುತ್ತೆ, ಅದೊಂದು ಕೆಟ್ಟ ಹಠ ಇರುತ್ತೆ. ನಾನು ಸರ್ಕಾರಿ ಕೆಲಸಕ್ಕೆ ಹೋಗಬೇಕು, ಬದುಕಲಿ ಸಾಯಲಿ ನಾನು ಸರ್ಕಾರಿ ಕೆಲಸದಲ್ಲೇ ಇರಬೇಕು ಅನ್ನೋದೊಂದು ಹಠ ಇರುತ್ತೆ. ಅದು ಹಠ ತಪ್ಪಲ್ಲ, ಆದರೆ ನಿಮ್ಮ ಜೀವವನ್ನೇ ಬಲಿ ಕೊಡುವಷ್ಟು ಕೆಟ್ಟ ಹಠ ಬೇಡ ಅದ್ರ ಬಗ್ಗೆ.